ನಾನು ಹೇಳ್ದಂಗೆ ಒಂದು ಆ, ಒಂದನೇ ಮಹಾಯುದ್ಧದ ಭಾಳ ಮುಖ್ಯವಾದಂಥ ಒಂದು ಬೆಳವಣಿಗೆ ಇದು. ಹೀಗಾಗಿ ಈ ಟ್ರೀಟಿ ಆಫ್ ವರ್ಸೈಲ್ಸ್ ಅಂತೇಳೆಲ್ಲ ಕರೀತಾರೆ. ಅದರ ಒಳಗಡೆಯಲ್ಲಿ ಈ ಗೆದ್ದಂಥ ರಾಷ್ಟ್ರಗಳಿಗೆ, ಮೊದಲನೇ ಮಹಾಯುದ್ಧದಲ್ಲಿ ಗೆದ್ದಂಥ ರಾಷ್ಟ್ರಗಳಿಗೆ ಸೋತಂಥ ರಾಷ್ಟ್ರಗಳ ಅಧೀನದಲ್ಲಿದ್ದಂಥ ಭೂಪ್ರದೇಶಗಳನ್ನೆಲ್ಲ ಹಂಚಿಕೆ ಮಾಡ್ತಾರೆ. ಆ ರೀತಿಯಲ್ಲಿ ಈ ಪ್ಯಾಲೆಸ್ಟೈನ್ ಪ್ರದೇಶ ಏನಿರ್ತದೆ, ಈ ಅರಬ್ ಇದನ್ನು ಬ್ರಿಟನ್ನ ಅಧೀನಕ್ಕೆ ಒಪ್ಪಿಸ್ತಾರೆ. ಅದು ಬ್ರಿಟನ್ಗೆ ಸೇರಿದಂಥದ್ದು, ಅದು ಬ್ರಿಟನ್ ಮ್ಯಾಂಡೇಟ್ ಆಗಿ ಅದು ಅಧೀನದಲ್ಲಿರ್ತದೆ ಅಂತೇಳಿ ಬ್ರಿಟನ್ನು ಏನು ಭರವಸೆ ಕೊಟ್ಟಿತ್ತು ಯಹೂದಿಗಳಿಗೆ, ಇಲ್ಲೊಂದು ಜಾಗ ಕೊಡ್ತೀವಿ ಅಂತೇಳಿ, ಅವರು ಈ ಪ್ರದೇಶದ ಒಳಗಡೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ತಾರೆ. ಅವರು ಬದಲಾವಣೆಗಳು ಮಾಡಿ ಇಲ್ಲಿನ ಭೂಮಿಯ ನೀತಿಗಳನ್ನೆಲ್ಲ ಬದಲಾವಣೆ ಮಾಡಿಬಿಡ್ತಾರೆ ಪ್ಯಾಲೆಸ್ಟೈನ್ ಪ್ರದೇಶದಲ್ಲಿ. ಅಂದರೆ ಇವರು ಹೊರಗಡೆಯಿಂದ ಯಹೂದಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ನೆಲೆಸಲಿಕ್ಕೆ ಬೇಕಾದ ರೀತಿ ಒಳಗಡೆಯಲ್ಲಿ ಅವ್ರಿಗೆ ಹೆಚ್ಚೆಚ್ಚು ಭೂಮಿಯ ಹಕ್ಕುಗಳು ಮತ್ತೊಂದೆಲ್ಲ ದಕ್ಕೋ ರೀತಿ ಒಳಗಡೆಯಲ್ಲಿ ಕಾನೂನುಗಳನ್ನೆಲ್ಲ ಬದಲಾಯಿಸಿ ಅವರಿಗೆಲ್ಲ ಬಂದು ನೆಲೆಸಲಿಕ್ಕೆ ಮತ್ತು ಹೆಚ್ಚಿನ ಭೂಪ್ರದೇಶ ಇವ್ರಿಗೆ ದಕ್ಕೋ ರೀತಿಯಲ್ಲೆಲ್ಲ ಕಾನೂನುಗಳನ್ನೇ ಬದಲಾಯಿಸಿಬಿಡ್ತಾರೆ. ಆ ರೀತಿ ಮಾಡಿದಾಗ ಅಸಲಿಗೆ ಅವರೆಲ್ಲ ನೆಲೆಸಿದಾಗ ಕೂಡ 22ನೇ ಇಸ್ವಿ 23ನೇ ಇಸ್ವಿ ಅಷ್ಟೊತ್ತಿಗೆ ಯಹೂದಿಗಳಿದ್ದದ್ದು ಒಟ್ಟು ಪ್ಯಾಲೆಸ್ಟೈನ್ನ ಜನಸಂಖ್ಯೆ ಸುಮಾರು ಒಂದು 7 ಲಕ್ಷ ಇದ್ದರೆ ಅದರಲ್ಲೊಂದು ಅಂದಾಜು ಪ್ರಕಾರ 7-8% ಅಷ್ಟು ಮಾತ್ರನೇ ಯಹೂದಿಗಳಿದ್ದರು, ಇಷ್ಟೆಲ್ಲ ಪ್ರಯತ್ನಗಳು ಮಾಡಿದ ಮೇಲೂ ಕೂಡ. ಮತ್ತು ಅವರಿಗೆ ಈ ಇಡೀ ಪ್ಯಾಲೆಸ್ಟೈನ್ನ ಭೂಪ್ರದೇಶದಲ್ಲಿ ಒಂದು 6-7% ಭೂಮಿ ಯಹೂದಿಗಳ ಕೈಯಲ್ಲಿ ಇತ್ತು. ಸೊ ಆ ರೀತಿ ಇದ್ದದ್ದು ಇದು ಅನ್ಯಾಯ ಅನ್ನುವಂಥ ರೀತಿ ಒಳಗಡೆಯಲ್ಲಿ ಪ್ಯಾಲೆಸ್ಟೈನರು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ 20ರ ದಶಕದಲ್ಲಿ 30ರ ದಶಕದಲ್ಲಿ ಇದರ ವಿರುದ್ಧ ತೀವ್ರವಾದಂಥ ಪ್ರತಿಭಟನೆಗಳನ್ನು ಪ್ಯಾಲೆಸ್ಟೈನರು ಮಾಡೋಕ್ಕೆ ಶುರು ಮಾಡಿದ್ರು. ಅದು ಯಾಕೆ ಮಾಡೋಕ್ಕೆ ಶುರು ಮಾಡಿದ್ರು ಅಂತಂದರೆ, ಪ್ಯಾಲೆಸ್ಟೈನಿಯರನ್ನು ನೂಕಿ ಅವರ ಭೂಪ್ರದೇಶಗಳಿಂದ ಹೊರದಬ್ಬುವಂಥದ್ದು. ಯಾಕೆಂದರೆ ಬ್ರಿಟನ್ ಆಡಳಿತ ಬಂತಲ್ಲ, ಯಹೂದಿಗಳಿಗೆ ಪೂರ್ಣವಾದಂಥ ಅಧಿಕಾರ, ಹಕ್ಕು ಮತ್ತು ಎಲ್ಲ ಇವುಗಳು ಅವ್ರ ಕೈಗೆ ಸಿಗೋದಕ್ಕೆ ಶುರು ಮಾಡಿದಾಗ ಅಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿದ್ದಂಥ ಯಹೂದಿಗಳು ಬ್ರಿಟನ್ನ ಸೈನ್ಯ ಮತ್ತು ಬ್ರಿಟನ್ನ ಆಡಳಿತವನ್ನು ಸಹಾಯವನ್ನು ತಗೊಂಡು ಪ್ಯಾಲೆಸ್ಟೈನರನ್ನು ಅವರ ಪ್ರದೇಶಗಳಿಂದ ಹೆಚ್ಚೆಚ್ಚು ಒತ್ತರಿಸೋದು, ದೂರ ತಳ್ಳೋದು, ಅವರ ಜಮೀನುಗಳನ್ನ ಕಿತ್ಕೊಳ್ಳುವಂಥದ್ದು, ಈ ಕೆಲಸಗಳೆಲ್ಲ ಹೆಚ್ಚು ಮಾಡೋಕ್ಕೆ ಶುರು ಮಾಡಿದ್ರು. ಅವರ ಅಧಿಕಾರಗಳು, ಅವರ ಮೂಮೆಂಟ್ಸು ಎಲ್ಲವನ್ನು ದಮನ ಮಾಡೋದಕ್ಕೆ ಶುರು ಮಾಡಿದಾಗ ಅದರ ವಿರುದ್ಧ ಪ್ರತಿಭಟನೆಗಳು ನಿರಂತರವಾಗಿ ನಡೆಯೋಕ್ಕೆ ಶುರು ಆಯಿತು. ಹೀಗಾಗಿ ಅದಾದ ನಂತರದಲ್ಲಿ ಸುಮಾರು ಒಂದು 2-3 ದಶಕಗಳ ಕಾಲ ಹಲವು ಬಾರಿ ಪ್ಯಾಲೆಸ್ಟೈನಿಯರಿಗೂ ಮತ್ತು ಯಹೂದಿಗಳ ನಡುವೆ ಸಂಘರ್ಷಗಳು ನಡೀತಾನೆ ಬಂದಿದ್ದಾವೆ ಅಲ್ಲಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇಂಥ ಸಂದರ್ಭದ ಒಳಗಡೆಯಲ್ಲಿ 2ನೇ ಮಹಾಯುದ್ಧ ಮುಗಿದು ವಿಶ್ವಸಂಸ್ಥೆ ಅಂತೇಳಿ ಆದಮೇಲೆ 1947ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ವಿಶ್ವಸಂಸ್ಥೆಯ ನಿರ್ಣಯ 181-2 ಅನ್ನುವಂಥ ನಿರ್ಣಯದ ಒಳಗಡೆಯಲ್ಲಿ ಪ್ಯಾಲೆಸ್ಟೈನನ್ನು ಅಧಿಕೃತವಾಗಿ ವಿಶ್ವಸಂಸ್ಥೆಯಲ್ಲಿ ವಿಭಜನೆ ಮಾಡಿದ್ರು. ಅಲ್ಲಿವರೆಗೆ ಪ್ಯಾಲೆಸ್ಟೈನೇ ಇತ್ತು. ಪ್ಯಾಲೆಸ್ಟೈನ್ ಒಳಗಡೆಯಲ್ಲಿ ಯಹೂದಿಗಳನ್ನು ಅನಧಿಕೃತವಾಗಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆದರೆ ವಿಶ್ವಸಂಸ್ಥೆ ಒಳಗಡೆಯಲ್ಲಿ ಅಧಿಕೃತ ನಿರ್ಣಯವನ್ನು ಅಂಗೀಕರಿಸಿ ಅರಬ್ಬರು ಮತ್ತು ಯಹೂದಿಗಳು ಅಂತೇಳಿ 2 ಭಾಗ ಮಾಡಿ ಇಡೀ ಪ್ಯಾಲೆಸ್ಟೈನ್ ಪ್ರದೇಶವನ್ನು ವಿಭಜನೆ ಮಾಡಲಾಯಿತು. ನಾನು ಆಗಲೇ ಹೇಳಿದ್ನಲ್ಲ, ಇಡೀ ಜನಸಂಖ್ಯೆಯಲ್ಲಿ ಅವರಿದ್ದದ್ದು 7-8% ಮಾತ್ರನೇ. ಆದರೆ ಸ್ವಲ್ಪ ಜನಸಂಖ್ಯೆ ಮತ್ತೆ ಜಾಸ್ತಿ ಆಗಿತ್ತು. ಆದರೂ ಕೂಡ ವಿಪರೀತ ಏನು ಜನಸಂಖ್ಯೆ ಇರಲಿಲ್ಲ. ಆದರೆ ಏನು ಮಾಡಿದ್ರೆ ಇಲ್ಲಿ ವಿಭಜನೆ ಮಾಡುವಾಗ ವಿಶ್ವಸಂಸ್ಥೆ ನಿರ್ಣಯ, ಮತ್ತು ಇನ್ನೊಂದು ವಿಶೇಷ ಏನಂತಂದರೆ, ವಿಶ್ವಸಂಸ್ಥೆ ಒಂದು ನಿರ್ಣಯವನ್ನು ಅಂಗೀಕರಿಸಿ ಒಂದು ರಾಷ್ಟ್ರವನ್ನು ವಿಭಜನೆ ಮಾಡಿ ಒಂದು ರಾಷ್ಟ್ರವನ್ನು ಪ್ರತಿಷ್ಠಾಪನೆ ಮಾಡಿದಂಥದ್ದು ಇದೇ ಮೊದಲು, ಇದೇ ಕೊನೆ ವಿಶ್ವಸಂಸ್ಥೆ ಚರಿತ್ರೆಯಲ್ಲಿ. ಇನ್ನೆಲ್ಲೂ ಜಗತ್ತಲ್ಲಿ ಯಾವ ಭಾಗದಲ್ಲೂ ವಿಶ್ವಸಂಸ್ಥೆ ನಿರ್ಣಯ ಅಂಗೀಕರಿಸಿ ಒಂದು ರಾಷ್ಟ್ರವನ್ನು ಸ್ಥಾಪನೆ ಮಾಡಿದ್ದಿಲ್ಲ. ಆದರೆ ವಿಶ್ವಸಂಸ್ಥೆ ಒಳಗಡೆಯಲ್ಲಿ ಯುರೋಪಿಯನ್ರ, ಅಮೇರಿಕನ್ರ ಅಧಿಪತ್ಯ ವಿಪರೀತವಾಗಿರುವಂಥದ್ರ ದೆಸೆಯಿಂದಾಗಿ ಈ ರೀತಿಯ ಇವುಗಳೆಲ್ಲ ನಡೆಯಿತು. ನಡೆದಾಗ ಏನಾಯಿತು ನೋಡ್ರಿ, ಅರಬ್ ಮತ್ತು ಯಹೂದಿ 2 ರಾಜ್ಯಗಳನ್ನು ಇವರು ನಿರ್ಮಾಣ ಮಾಡೋದು ಅಂತ ಆಯ್ತಲ್ಲ, ಇದು ಏನಾಗ್ಬಿಡ್ತು, ಅರಬ್ ಅಂದರೆ ಪ್ಯಾಲೆಸ್ಟೈನ್ ಪ್ರದೇಶಕ್ಕೆ ಅವರಿಗೆ ಕೊಟ್ಟಂಥ ಭೂಮಿ 43%, 57% ಯಹೂದಿಗಳಿಗೆ ಅಂತ ಕೊಟ್ಟರು. ನೋಡ್ರಿ, ಇಲ್ಲಿ ಮತ್ತೆ ಗಾಯದ ಮೇಲೆ ಉಪ್ಪು ಸವರದಂಗೆ ಆಯ್ತಿದ್ದು. ಮೊದಲೇ ಸಮಸ್ಯೆಗಳನ್ನ ನೋವನ್ನು ಅನುಭವಿಸ್ತಾ ಇದ್ದಂಥ ಪ್ಯಾಲೆಸ್ಟೈನರು ಈಗ ವಿಶ್ವಸಂಸ್ಥೆ ನಿರ್ಣಯದ ಮುಖಾಂತರವಾಗಿಯೇ ಈ ರೀತಿ ಮಾಡಿದಾಗ ಅವರಿಗೆ ಮತ್ತಷ್ಟು ಆಕ್ರೋಶ ಅದರಿಂದ ಜಾಸ್ತಿ ಆಯಿತು. ಜನಸಂಖ್ಯೆ ಇವರು ಇರೋದು ಪ್ಯಾಲೆಸ್ಟೈನರು, ಆದರೆ ಭೂಮಿ ಹೆಚ್ಚಿನ ಪ್ರದೇಶ ಇಸ್ರೇಲಿಗೆ, ಯಹೂದಿಗಳಿಗೆ ಕೊಟ್ಟರು 57%. ಇದು ಏನಾಯಿತು, ಇದರ ಪರಿಣಾಮ ಅಧಿಕೃತತೆ ಬಂದುಬಿಡ್ತಲ್ಲ. ಈಗ ವಿಶ್ವಸಂಸ್ಥೆ ನಿರ್ಣಯ ಅಂಗೀಕಾರ ಮಾಡಿದ ಮೇಲೆ ಅದಕ್ಕೊಂದು ಅಧಿಕೃತತೆ ಬಂದುಬಿಡ್ತು ಇಸ್ರೇಲ್ಗೆ ಅನ್ನುವಂಥದ್ದು. ಹೀಗಾಗಿ ಇಡೀ ಜನಸಂಖ್ಯೆಯಲ್ಲಿ 1/3 ಭಾಗದಷ್ಟಿದ್ದಂಥ ಯಹೂದಿಗಳಿಗೆ ಅಥವಾ 1/3 ಭಾಗಕ್ಕಿಂತ ಕಡಿಮೆ ಇದ್ದಂಥ ಯಹೂದಿಗಳಿಗೆ
57% ಜಮೀನು ಕೊಟ್ಟರು. ಆದರೆ ಮೂರರಲ್ಲಿ ಎರಡಕ್ಕಿಂತಲೂ ಹೆಚ್ಚು ಭಾಗ ಇದ್ದಂಥ ಪ್ಯಾಲೆಸ್ಟೀನಿಯರಿಗೆ ಕೇವಲ 43% ಜಮೀನನ್ನು ಇದರಲ್ಲಿ ಭೂಪ್ರದೇಶವನ್ನು ಹಂಚಿಕೆ ಮಾಡಿದ್ರು. ಮಾಡಬೇಕಾಗಿತ್ತು, ಅಲ್ಲೂ ಕೂಡ ಅನ್ಯಾಯ ಮಾಡಲಾಯಿತು. ಸೊ ಹಾಗಾಗಿ ಇದು ಮತ್ತೆ ಅತೃಪ್ತಿ ಮತ್ತು ಆಕ್ರೋಶವನ್ನು ಹೆಚ್ಚು ಮಾಡ್ತು ಅನ್ನುವಂಥದ್ದನ್ನು ಪ್ಯಾಲೆಸ್ಟೀನಿಯರು ಸಹಜವಾಗಿಯೇ ಈ ನಿರ್ಣಯವನ್ನು ವಿರೋಧ ಮಾಡಿದ್ರು. ನಾವು ಒಪ್ಪೋದಿಲ್ಲ ಅಂತ ಹೇಳಿದರು. ಅದರ ವಿರುದ್ಧವಾಗಿ ಬೇಕಾದಷ್ಟು ಬೇರೆ ಬೇರೆ ಒತ್ತಡಗಳು ಇವೆಲ್ಲವೂ ಕೂಡ ಬಂತು. ಆಗ ನೋಡಿದ್ರೆ ವಿಶ್ವಸಂಸ್ಥೆಯ ನಿರ್ಣಯವನ್ನು ಭಾರತ ವಿರೋಧ ಮಾಡಿತು. ಆವಾಗಲೇ 47ನೇ ಇಸ್ವಿಯಲ್ಲಿ 47 ನಮಗೆ ಆಗಷ್ಟೇ ಸ್ವಾತಂತ್ರ್ಯ ಬಂದಿತ್ತು. ನೆಹರು ಇದ್ದರು. ಭಾರತ ವಿರೋಧ ಮಾಡ್ತಲ್ಲಿ. ಮತ್ತು ಗಾಂಧಿ ಭಾಳ ಸ್ಪಷ್ಟವಾಗಿ ಹೇಳಿದ ಮಾತೇನು ಗೊತ್ತಾಗ, ಈ ಅರಬ್ ಯಾರಿಗೆ ಸೇರಬೇಕು, ಈ ಪ್ಯಾಲೆಸ್ಟೈನ್ ಯಾರಿಗೆ ಸೇರಬೇಕು, ಪ್ಯಾಲೆಸ್ಟೈನ್ ಅರಬ್ಬರಿಗೆ ಸೇರಬೇಕು ಅಂತ ನಾವು ಹೇಳುವಾಗ ಹೇಗೆ ಹೇಳ್ತೀವಿ ಅದನ್ನು ಅಂತಂದರೆ, ಇಂಗ್ಲೆಂಡು ಇಂಗ್ಲೀಷರಿಗೆ ಹೇಗೋ, ಫ್ರಾನ್ಸ್ ಅನ್ನೋದು ಫ್ರೆಂಚರಿಗೆ ಹೇಗೆ ಅವಿನಾಭಾವವಾಗಿ ಅದೊಂದು ಅವರದ್ದು ಅಂತ ಭಾವಿಸಲ್ಪಟ್ಟಿದೆಯೋ, ಹಾಗೆ ಪ್ಯಾಲೆಸ್ಟೈನ್ ಅನ್ನೋದು ಅರಬ್ಬರಿಗೆ ಸೇರಿದ್ದು ಅನ್ನುವಂಥದ್ದನ್ನು ಗಾಂಧಿ ಭಾಳ ದೃಢವಾಗಿ ಪ್ರತಿಪಾದನೆ ಮಾಡಿದ್ರಾಗ. ಆದರೆ ವಿಶ್ವಸಂಸ್ಥೆ ನಿರ್ಣಯದ ಅಂಗೀಕಾರ ಆಗಿತ್ತು. ಭಾರತ ನಿರ್ಣಯದ ವಿರುದ್ಧವಾಗಿತ್ತು ಅಂತಂದ್ರೆ ಭಾರತದ ಕಣ್ಣೋಟ ಮೊದಲಿಂದ ಈ ವಿಚಾರದಲ್ಲಿ ಹೇಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಒಪ್ಪಿಲ್ಲ, ಯಾವತ್ತೂ ಕೂಡ ಇಸ್ರೇಲ್ನ ಇದನ್ನು ಸ್ಥಾಪನೆಯನ್ನು ಭಾರತ ಪ್ರಾರಂಭದಲ್ಲಿ ಒಪ್ಪಿಲ್ಲ. ಮತ್ತು ಇಂಗ್ಲೆಂಡು ಮತ್ತು ಪಾಶ್ಚಾತ್ಯ ದೇಶಗಳ ಈ ವಸಾಹತುಶಾಹಿ ಸಾಮ್ರಾಜ್ಯಶಾಹಿ ನೀತಿಗಳನ್ನ ಭಾರತ ಯಾವತ್ತೂ ಒಪ್ಕೊಂಡಿಲ್ಲ. ಈಗ ಇಸ್ರೇಲ್ ಮೂಲತಃ ಈ ಜಿಯೋನಿಸ್ಟ್ ಚಳವಳಿ ಅಂತ ಹೇಳ್ತೀವಲ್ಲ, ಈ ಜಿಯೋನಿಸಮ್ ಅನ್ನುವಂಥದ್ದು ಆರಂಭದಲ್ಲಿ ಎಲ್ಲ ಧರ್ಮಗಳಲ್ಲೂ ಇದ್ದಂಗೆ ಅವರವರ ಧಾರ್ಮಿಕ ನಂಬಿಕೆಗಳು, ಅದರ ಬಗ್ಗೆ ವಿಶ್ವಾಸ ಬದ್ಧತೆ ಒಂದಿರ್ತದೆ ಎಲ್ಲ ಧರ್ಮಗಳ ಬಗ್ಗೆ. ಆದರೆ ಅದು ಒಂದು ಅಳತೆಯನ್ನು ಮೀರಿದಾಗ ಅದು ಅತಿಯಾದಂಥ ಮತ್ತೊಂದು ಧರ್ಮದ ದ್ವೇಷದ ಇದಾಗಿ ಚಳುವಳಿಗಳಾಗಿ ರೂಪುಗೊಳ್ಳುತ್ತದೆ. ಹಾಗೆಯೇ ಯಹೂದಿಗಳಲ್ಲಿ ಈ ಜಿಯೋನಿಸಮ್ ಅನ್ನುವಂಥದ್ದು, ಜೂಡಾಯಿಸಮ್ ಅನ್ನುವಂಥ ಒಂದು ಧಾರ್ಮಿಕ ಪರಂಪರೆ ಏನಿದೆ ಅದನ್ನು ಮೀರಿದಂಥ ಒಂದು ಜಿಯೋನಿಸಮ್ ಆಗಿ ಅದು ಪರಧರ್ಮದ್ವೇಷಿಯಾಗಿ ತನ್ನ ಧರ್ಮವೇ ಪರಮಶ್ರೇಷ್ಠ ಅನ್ನುವಂಥ ಹಿನ್ನೆಲೆ ಒಳಗಡೆಯಲ್ಲಿ ಬೇರೆ ಎಲ್ಲವೂ ಕೂಡ ತನ್ನ ಕಾಲಕಸವಾಗಿರಬೇಕು ಅನ್ನೋ ರೀತಿಯಾದಂಥ ಈ ಮನೋಭಾವ ಇದೆಯಲ್ಲ, ಅಂದರೆ ಮತ್ತೊಂದು ಧರ್ಮ ಕೀಳು, ನನ್ನ ಧರ್ಮ ಶ್ರೇಷ್ಠ ಅನ್ನುವಂಥ ಆ ಕಲ್ಪನೆ ಇದೆಯಲ್ಲ, ಆ ಥರದೊಂದು ಚಳುವಳಿಯ ಭಾಗವಾಗಿ ರೂಪುಗೊಂಡಿರುವಂಥದ್ದು ಈ ಜಿಯೋನಿಸಮ್. ಅದರ ಪ್ರತಿನಿಧಿನೇ ಈಗಿರ್ತಕ್ಕಂಥ ಬೆಂಜಮಿನ್ ನೇತನ್ಯಾಹು. ಸೊ ಹೀಗಾಗಿ ಅತಿಯಾದಂಥ ಈ ಅತಿರಾಷ್ಟ್ರೀಯತೆಯ ಪ್ರಶ್ನೆ ಮತ್ತು ತನ್ನ ಶ್ರೇಷ್ಠತೆ, ಸ್ವಯಂ ಶ್ರೇಷ್ಠತೆಯ ಪ್ರಶ್ನೆ ಇದೆಯಲ್ಲ, ಅದೇ ವಿಚಾರಗಳನ್ನೇ ಮೋದಿ ಮತ್ತು RSS ಪ್ರತಿಪಾದನೆ ಮಾಡೋದ್ರಿಂದ ಸಹಜವಾಗಿಯೇ ಇಂಥ ಇವರುಗಳ ನಡುವೆ ಒಂದು ಬಾಂಧವ್ಯ ಬರುತ್ತೆ. ಒಂದೇ ಮೆಂಟಾಲಿಟಿ ಅವರು ಅನ್ನುವಂಥದ್ದು. ಸೊ ಅದು ಒಂದು ಮೂಲಭೂತವಾದ ಕಾರಣ ಇದೆ. ಇಲ್ಲಿ ನೀವು ಹಿಂದೂ ಅನ್ನುವಂಥದ್ದನ್ನು ಹಿಂದುತ್ವ ರಾಷ್ಟ್ರೀಯತೆ ಅಂತೇಳಿ ಇವರು ಪ್ರತಿಪಾದನೆ ಮಾಡುವಾಗ ಈ ರೀತಿ ನನ್ನ ರಾಷ್ಟ್ರ ಅಥವಾ ನನ್ನ ರಾಷ್ಟ್ರೀಯತೆ ಶ್ರೇಷ್ಠ ಅಥವಾ ನನ್ನ ಧರ್ಮ ಶ್ರೇಷ್ಠ ಅನ್ನುವಂಥ ರೀತಿಗಳಲ್ಲಿ ಧರ್ಮವನ್ನು ರಾಷ್ಟ್ರೀಯತೆಗೆ ಅನ್ವಯ ಮಾಡೋದು ಅದು ತಪ್ಪೋದು. ಆ್ಯಕ್ಚುಲಿ ಒಂದು ಧರ್ಮ ರಾಷ್ಟ್ರೀಯತೆ ಆಗೋಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರೀಯತೆ ಪರಿಕಲ್ಪನೆಯೇ ಬೇರೆ. ಆದರೆ ಧರ್ಮವನ್ನು ರಾಷ್ಟ್ರೀಯತೆಗೆ ಹೋಲಿಸೋದು, ಧರ್ಮವೇ ಒಂದು ರಾಷ್ಟ್ರ ಅನ್ನೋದು. ಹಾಗಾಗಿ ಆ ಧರ್ಮ ಶ್ರೇಷ್ಠ ಅನ್ನೋದು ಮತ್ತೆ ಈ ಪರಿಕಲ್ಪನೆ ಇದೆಯಲ್ಲ, ಇದಕ್ಕೊಬ್ಬ ಶತ್ರು ಬೇಕಾಗುತ್ತೆ ಯಾವಾಗಲೂ ಕೂಡ. ಈಗ ನಾನು ಶ್ರೇಷ್ಠ ಅಂತಂದರೆ ಇನ್ನೊಬ್ಬರು ಕನಿಷ್ಠ ಅಂತ ಹೇಳ್ಬೇಕಲ್ಲ. ಯಾರು ಕನಿಷ್ಠರು? ಇಲ್ಲಿ ಇಸ್ಲಾಮನ್ನು RSS ಮೂಲತಃ ಅದು ಹಿಂದುತ್ವ ತತ್ವದಲ್ಲಿ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಯನ್ನು ಅದು ಶತ್ರುಗಳು ಅಂತೇಳಿ ಪರಿಗಣಿಸ್ತದೆ, ನಮ್ಮ ವಿರೋಧಿ ಮತಗಳು ಅಂತೇಳಿ ಪರಿಗಣಿಸ್ತದೆ. ಇಸ್ಲಾಂ ಒಂದು ಕಾಮನ್ ಫ್ಯಾಕ್ಟ್ರ್ ಇಲ್ಲಿ. ಅಲ್ಲಿ ಜಿಯೋನಿಸ್ಟ್ಗಳಿಗೂ ಕೂಡ ಇಸ್ಲಾಂ ಒಂದು ಕಾಮನ್ ಫ್ಯಾಕ್ಟ್ರ್. ಹಾಗಾಗಿ ಈ ಕಾಮನ್ ಫ್ಯಾಕ್ಟ್ರ್ ಈಗ ಹೇಳ್ತಾರಲ್ಲ, ನಮ್ಮಲ್ಲೊಂದು ಮಾತಿದೆ, ಹರಿಹಿ ಮಿತ್ರ ಅಂತ, ಅಂದರೆ ಶತ್ರುಗಳ ಶತ್ರು ಮಿತ್ರ ಅಂತ ಒಂದು ಮಾತಿದೆಯಲ್ಲ, ಚಾಣಕ್ಯನ ಇದರೊಳಗಡೆಯಲ್ಲಿ ಬಳಸ್ತೇವಿಲ್ಲ. ಹಾಗೆ ಅವ್ರಿಗೆ ಶತ್ರು ಇವ್ರಿಗೂ ಶತ್ರು ಕಾಮನ್ ಅನ್ನೋವಂಥ ರೀತಿ ಒಳಗಡೆಯಲ್ಲಿ ಈ ಬಾಂಧವ್ಯ ಇವ್ರ ಜೊತೆಯಲ್ಲಿದೆ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ನೋಡ್ಬೋದು. ಅದಕ್ಕೂ ಮೀರಿದಂಥ ಕೆಲವು ಪ್ರಶ್ನೆಗಳಿದ್ದಾವೆ ಈ ಬಾಂಧವ್ಯಕ್ಕೆ, ಅದು ಆಮೇಲೆ ನಾವು ಕೊನೆಗೆ ಬರ್ಬೋದು. ಇಲ್ಲೇನಾಯಿತು, ಈ ರೀತಿ ವಿಶ್ವಸಂಸ್ಥೆ ನಿರ್ಣಯ ಆದಮೇಲೆ 48ನೇ ಇಸ್ವಿಯಲ್ಲಿ ಬ್ರಿಟನ್ ಆ ಮ್ಯಾಂಡೇಟನ್ನು ಕೊನೆಗೊಳಿಸ್ಕೊಳ್ತು. ಅಂದರೆ ಪ್ಯಾಲೆಸ್ಟೈನ್ ಮೇಲಿದ್ದಂಥ ತನ್ನ ಮ್ಯಾಂಡೇಟ್ ಇತ್ತಲ್ಲ, ಬ್ರಿಟನ್ಗಿತ್ತಲ್ಲ, ಲೀಗ್ ಆಫ್ ನೇಷನ್ಸು ಅದರೊಳಗೆ ಕೊಟ್ಟಿದ್ದು. ಇಲ್ಲಿ ವಿಶ್ವಸಂಸ್ಥೆ ನಿರ್ಣಯ ಆದಮೇಲೆ 2 ದೇಶಗಳಾಗಿ ಅದು ಅದರಿಂದ ಆಚೆ ಬಂತು. ಆಚೆ ಬರುವಾಗ ಇಸ್ರೇಲ್ ಅನ್ನೋಂಥ ರಾಜ್ಯವನ್ನು ಘೋಷಣೆ ಮಾಡ್ತದೆ. 2 ಭಾಗ ಮಾಡಬೇಕು ಅಂತೇಳಿ ಮಾಡಿತ್ತು ವಿಶ್ವಸಂಸ್ಥೆ ನಿರ್ಣಯ. ಈಗ ಇಂಗ್ಲೆಂಡ್ ಅಧಿಕೃತವಾಗಿ 48ನೇ ಇಸ್ವಿಯಲ್ಲಿ ಇದು ಇಸ್ರೇಲ್ ರಾಜ್ಯವನ್ನು ಘೋಷಣೆ ಮಾಡಿ ಅದು ಆಚೆ ಬಂತು ಅನ್ನುವಂಥದ್ದನ್ನು ನಾವು ನೋಡಬೇಕು.
ಇಲ್ಲೇನಾಯಿತು, ನಾನು ಆಗಲೇ ಹೇಳಿದ್ನಲ್ಲ, ವಿಶ್ವಸಂಸ್ಥೆ ನಿರ್ಣಯ ಇಸ್ರೇಲ್ಗೆ 57% ಭೂಮಿಯನ್ನು ಕೊಟ್ಟು ಇವ್ರಿಗೆ 43% ಭೂಮಿಯನ್ನು ಪ್ಯಾಲೆಸ್ಟೈನ್ಗೆ ಕೊಟ್ಟಿತ್ತು ಅಂತ ಹೇಳಿದ್ನಲ್ಲ. ಈ ನಿರ್ಣಯ ಇವರು ಬ್ರಿಟನ್ನವರು ಆಚೆ ಹೋದ ಮೇಲೆ, ಮ್ಯಾಂಡೇಟನ್ನು ಬಿಟ್ಟು ಆಚೆ ಹೋದ ಮೇಲೆ, ಇಸ್ರೇಲ್ ಮತ್ತೆ ದುಂಡಾವರ್ತನೆಯನ್ನು ಮಾಡಿ ಮತ್ತೆ ಭೂಪ್ರದೇಶಗಳನ್ನ ಆಕ್ರಮಿಸೋಕ್ಕೆ ಶುರು ಮಾಡಿತು. 73% ಅಷ್ಟು ಪ್ಯಾಲೆಸ್ಟೈನ್ ಪ್ರದೇಶವನ್ನು ಅದು ಆಕ್ರಮಿಸ್ಕೊಂಡ್ಬಿಡ್ತು. ಪ್ಯಾಲೆಸ್ಟೈನನ್ನು ಒಂದು ಪಶ್ಚಿಮ ದಂಡೆಯ ಪ್ರದೇಶ, ಇನ್ನೊಂದು ಗಾಜಾ ಪ್ರದೇಶ, ಈ ಪ್ರದೇಶಗಳಿಗೆ ಒತ್ತಿ 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 ಸಣ್ಣ ಪ್ರದೇಶಗಳಿಗೆ ಅತಿ ಹೆಚ್ಚು ಜನಸಂಖ್ಯೆ ಅರಬ್ಬರನ್ನು ನೂಕುವಂಥ ಕೆಲಸವನ್ನು ಮಾಡಿ ಅಲ್ಲೊಂದು ರೀತಿಯಲ್ಲಿ ಹಂದಿಗೂಡುಗಳ ಥರ ವಾಸ ಮಾಡುವಂಥ ರೀತಿಯಲ್ಲಿ ಇಡೀ ಜೀವನವನ್ನೇ ಬರ್ಬರ ಮಾಡುವಂಥ ರೀತಿಯಲ್ಲಿ ಆಯಿತು. ಇಡೀ ಒಂದು ಪ್ರದೇಶವಾಗಿದ್ದಂಥ ಪ್ಯಾಲೆಸ್ಟೈನ್ ಏನಾಯಿತು, ಇವರು ಅದರೊಳಗಡೆಯಲ್ಲಿ ಈ ನಿರ್ಣಯಗಳ ಭಾಗವಾಗಿಯೂ ಕೂಡ ಅದನ್ನು ಆಕ್ರಮಿಸ್ಕೊಳ್ತಾ ಬಂದದ್ರಿಂದಾಗಿ, ವಿಸ್ತರಿಸ್ತಾ ಬಂದದ್ರಿಂದಾಗಿ ಮಧ್ಯೆ ಈಶಾನ್ಯ ಭಾಗದಲ್ಲಿ ಪಶ್ಚಿಮ ದಂಡೆ ಅಂತೇಳಿ ಒಂದು ಪ್ರದೇಶದಲ್ಲಿ ಮಾತ್ರ ಇವರು ಉಳ್ಕೊಳ್ಳೋಂಗೆ ಮಾಡಿದ್ರು. ಮತ್ತೊಂದು ಕಡೆಯಲ್ಲಿ ಅವ್ರನ್ನ ಗಾಜಾ ಪಟ್ಟಿಯಲ್ಲಿ ಇನ್ನೊಂದು ಕಡೆ ಉಳ್ಕೊಳ್ಳೋಂಗೆ ಮಾಡಿದ್ರು. ಅಂದರೆ ಹೆಚ್ಚೆಚ್ಚು ನೂಕ್ತಾ ಏನಾಯಿತು, ಈ ಇಸ್ರೇಲಿ ಸೆಟಲ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಹೊರಗಡೆಯಿಂದ ಇನ್ನೂ ಈ ಪ್ರಕ್ರಿಯೆ ಇದೆಯಲ್ಲ, ಜಗತ್ತಿನ ಬೇರೆ ಬೇರೆ ಭಾಗಗಳಿದ್ದಂಥ ಇಸ್ರೇಲಿಗಳನ್ನ ವಾಪಸ್ ಕರ್ಕೊಂಬಂದು ನೆಲೆಗೊಳಿಸುವಂಥ ಪ್ರಕ್ರಿಯೆ ಇದೆಯಲ್ಲ, ನಡೀತಾನೇ ಇತ್ತು. ಅದು ಈಗಲೂ ನಡೀತಾ ಇದೆ. ಸೊ ಹೀಗಾಗಿ ಏನಾಯಿತು, ಅವ್ರು ಬಂದಂಥವ್ರನ್ನ ನೀವು ಅಲ್ಲಿ ನೆಲೆಸಬೇಕು ಅಂತಂದರೆ ಪ್ಯಾಲೆಸ್ಟೈನ್ ಪ್ರದೇಶಗಳನ್ನು ನೂಕಿ ಅವ್ರು ನೆಲೆಸಬೇಕು. ಈ ವಿಧಾನಕ್ಕೆ ಅದನ್ನು ಮುಂದಾಯಿತು. ಹಾಗೇನಾಯಿತು, ಸುಮಾರು 250ಕ್ಕೂ ಹೆಚ್ಚು ಇಸ್ರೇಲಿ ಸೆಟಲ್ಮೆಂಟ್ಗಳನ್ನು, ಅಂದರೆ ವಾಸಸ್ಥಳಗಳು, ಪ್ರದೇಶಗಳನ್ನು ನಿರ್ಮಾಣ ಮಾಡಿಕೊಂಡು ಮುಂದಕ್ಕೆ ಬಂದುಬಿಡ್ತು. ಹೀಗಾಗಿ ಇವರಿಗೆ ಪ್ಯಾಲೆಸ್ಟೀನಿಯರಿಗೆ ಇರೋ ಜಾಗದಲ್ಲೂ ಇರೋಕ್ಕಾಗಲಾರ್ದಂಗೆ ಒಂದು ರೀತಿಯಲ್ಲಿ ಹಂದಿ ಗೂಡುಗಳಿಗೆ ನೂಕದಂಗೆ ಅವ್ರನ್ನ ನೂಕ್ಕೊಂಡು ಬಂದು ಅವ್ರ ಇಡೀ ಜೀವನವನ್ನೇ ಈ ಪ್ರಕ್ರಿಯೆ ಶುರು ಆದಮೇಲೆ ಅಮೇರಿಕಾ, ಇಂಗ್ಲೆಂಡು ಇವರುಗಳ ಬೆಂಬಲದಿಂದ ನಿರಂತರವಾಗಿ ಪ್ಯಾಲೆಸ್ಟೈನ್ ಮೇಲೆ ದಾಳಿಗಳು ಮಾಡೋಕ್ಕೆ ಶುರು ಮಾಡಿದ್ರು ಇಸ್ರೇಲಿಗಳು. ಬೆದರಿಕೆ, ಕೊಲ್ಲೋದು, ಭಯೋತ್ಪಾದನೆ ಮಾಡುವಂಥದ್ದು, ಇಡೀ ಪ್ರದೇಶಗಳನ್ನೇ ನಾಶ ಮಾಡೋದು, ಈ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡಿತು. ಈ ಕೆಲಸಗಳನ್ನ ಮಾಡೋದಕ್ಕೆ ಇಸ್ರೇಲು ಕೆಲವು ಭಯೋತ್ಪಾದಕ ಗ್ಯಾಂಗ್ಗಳನ್ನು ಸೃಷ್ಟಿ ಮಾಡಿತು. ಅದಕ್ಕೆ ಇರ್ಗುನ್ ಗ್ಯಾಂಗ್ ಅಂತ ಒಂದು ಕರೀತಾರೆ, ಸ್ಟರ್ನ್ ಗ್ಯಾಂಗ್ ಅಂತ ಕರೀತಾರೆ. ಇವು ಆ್ಯಕ್ಚುಲಿ ಮೂಲತಃ ಭಯೋತ್ಪಾದಕ ಗುಂಪುಗಳು. ಈಗ ನಮ್ಮಲ್ಲೂ ಕೂಡ ಭಾರತದಲ್ಲಿ ನೀವು ಆ ಥರದನ್ನು ನೋಡ್ಬೋದು. ಒಂದು ಜನಾಂಗವನ್ನು ಕೇಂದ್ರೀಕರಿಸಿ, ಗುರಿಯಾಗಿರಿಸಿ, ಅವರ ಮೇಲೆ ಮಾಡಬಾರದ್ದೆಲ್ಲ ಆರೋಪಗಳನ್ನ ಮಾಡೋದು, ಇಕ್ಕಟ್ಟಿಗೆ ಸಿಲಿಸೋದು, ಅವರ ವ್ಯಾಪಾರ ವಹಿವಾಟುಗಳನ್ನ ಧಕ್ಕೆ ಮಾಡುವಂಥದ್ದು, ಜೀವನ ಮಾಡೋದಕ್ಕೆ ಕಷ್ಟ ಮಾಡುವಂಥದ್ದು, ಓಡಾಟ ಮಾಡೋದನ್ನೇ ಕಷ್ಟ ಮಾಡಿಬಿಡೋದು, ಒಬ್ಬರ ಜೊತೆಯಲ್ಲೊಬ್ಬರು ಬೆರಿಲಾರ್ದಂಗೆ ನೋಡ್ಕೊಳ್ಳುವಂಥದ್ದು. ಸೊ ಈ ರೀತಿ ಮಾಡ್ತಾ ನಿಮಗೆ ಸಹಜವಾಗಿಯೇ ಒಂದು ಇಡೀ ಒಂದು ಧರ್ಮದ ಜನರ ವಿರುದ್ಧ ದ್ವೇಷ, ಅಸಹನೆ ಮತ್ತು ಆಕ್ರೋಶವನ್ನು ಇಡೀ ಸಮಾಜದಲ್ಲಿ ಉಂಟು ಮಾಡುವಂಥದ್ದು. ಇದಕ್ಕೆ ಈ ಭಯೋತ್ಪಾದಕ ಗುಂಪುಗಳನ್ನು ಬಳಸೋದು, ಅದು ಧಾರ್ಮಿಕ ಶ್ರೇಷ್ಠತೆಯ ನೆಲೆಯಲ್ಲಿ, ಜಿಯೋನಿಸಮ್ನ ನೆಲೆಯಲ್ಲಿ ಈ ಗುಂಪುಗಳನ್ನೆಲ್ಲ ಕಟ್ಟೋದ್ರಿ ಇವರು. ಸೊ ಇದರ ಪರಿಣಾಮ ಏನಾಯಿತು, ವ್ಯಾಪಕವಾದಂಥ ಹಿಂಸಾಚಾರ, ಕೊಲೆಗಳು ಇವೆಲ್ಲ ನಡೆಯೋಕ್ಕೆ ಶುರು ಮಾಡಿದಾಗ ಪ್ಯಾಲೆಸ್ಟೈನ್ ಒಳಗಡೆ ಕೂಡ ಸಹಜವಾಗಿ ಅದಕ್ಕೆ ಪ್ರತಿರೋಧ ಮಾಡಬೇಕಲ್ಲ, ಮಾಡೋಕ್ಕೆ ಶುರು ಮಾಡಿದ್ರು ಅವರು. ವಿಶ್ವಸಂಸ್ಥೆಯಲ್ಲಿ ಇದುವರೆಗೂ ಆಗಿರ್ತಕ್ಕಂಥ ನಿರ್ಣಯಗಳೇನಿದ್ದಾವೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ವಿವಾದಕ್ಕೆ ಸಂಬಂಧಪಟ್ಟು, ಎಲ್ಲ ದೇಶಗಳು ಪ್ಯಾಲೆಸ್ಟೈನ್ ಜೊತೆಯಲ್ಲಿದ್ದಾವೆ. 2 ದೇಶಗಳು ಸತತವಾಗಿ ಇಸ್ರೇಲ್ನ ಜೊತೆಯಲ್ಲಿದ್ದಾವೆ. ಇನ್ನೊಂದು 3-4 ದೇಶಗಳು ಆಗಾಗ ಈ ಇಸ್ರೇಲ್ ಮತ್ತು ಅಮೇರಿಕವನ್ನು ಬೆಂಬಲಿಸ್ತವೆ. ಇನ್ನು 95%ಗಿಂತ ಹೆಚ್ಚು ದೇಶಗಳು ಪ್ಯಾಲೆಸ್ಟೈನ್ ಪರವಾಗಿ ನಿರ್ಣಯಗಳು ಮಾಡಿದ್ದಾವೆ. ಆದರೆ ಯಾವ ನಿರ್ಣಯವನ್ನು ಅಂಗೀಕಾರ ಜಾರಿ ಮಾಡಿಲ್ಲ. ಯಾಕೆ ಮಾಡಲ್ಲ ಅಂತಂದರೆ, ವಿಶ್ವಸಂಸ್ಥೆಯ ಈ ಸೆಕ್ಯೂರಿಟಿ ಕೌನ್ಸಿಲಲ್ಲಿರ್ತಕ್ಕಂಥ 5 ದೇಶಗಳಿಗೆ ವೀಟೋ ಪವರ್ ಇದೆ. ಈ ವೀಟೋ ಪವರ್ ಹೆಂಗಿದೆ ಅಂತಂದರೆ, ನೀವು ಎಲ್ಲ ನಿರ್ಣಯಗಳನ್ನು ಕೂಡ ಅಂತಿಮವಾಗಿ ಅದರ ಮೇಲೆ ಏನೊಂದು ಕಾರ್ಯಾಚರಣೆ ಮಾಡಬೇಕು ಅಂದರೆ ವೀಟೋ ಮಾಡೋದು ಅಮೇರಿಕ, ಇಸ್ರೇಲ್ನ ಪರವಾಗಿ. ಹೀಗಾಗಿ ವೀಟೋ ಮಾಡಿದೆ, ಏನು ಮಾಡೋಕ್ಕಾಗಲ್ಲ ನೀವು. ಸೊ ಈ ರೀತಿಯ ಒಳಗಡೆಯಲ್ಲಿ ವಿಶ್ವಸಂಸ್ಥೆಯನ್ನು ತನ್ನ ಕಪುಮುಷ್ಟಿಯಲ್ಲಿ ಇಟ್ಟುಕೊಂಡು ಅಮೇರಿಕ ಅದನ್ನು ನಿರಂತರವಾಗಿ ಇದು ಮಾಡ್ತಾ ಬಂದಿದೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಸೊ ಹೀಗಾಗಿ ಇವುಗಳು ವಿರುದ್ಧವಾಗಿಯೇ ನಿಮಗೆ ಗಮನಿಸೋದಾದರೆ 58ನೇ ಇಸ್ವಿ ಅಷ್ಟರಲ್ಲಿ ಯಾಸರ್ ಅರಾಫತ್ ಅಂತೇಳಿ ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್ನ ಮುಖ್ಯಸ್ಥರಾಗಿ ಅವರೊಂದು ಚಳುವಳಿಯ ರೂಪದಲ್ಲಿ ಪ್ಯಾಲೆಸ್ಟೈನ್ ಇದು ಹೆಂಗಿದೆ ನೋಡ್ರಿ, ಒಂದು ಕಾಲಕ್ಕೆ ಇಡೀ ದೇಶ ಪ್ಯಾಲೆಸ್ಟೈನ್ ಆಗಿದ್ದದ್ದು
ಕೊನೆಗೆ ಅವರಿಗೆ ನಮಗೊಂದು ಜಾಗಕ್ಕಾಗಿ ನಾವು ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ತಂದಿಟ್ಟುಬಿಟ್ರು. ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕಾಗಿ ಈ ರೀತಿ ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್ ಹಿಂಗೆಲ್ಲ ಮಾಡಿ ಅದನ್ನೆಲ್ಲ ಚಳುವಳಿಗಳು ಹಲವಾರು ಬಾರಿ ನಡೀತಾ ಬಂದಿದ್ದಾವೆ. ಈ ಚಳುವಳಿಗಳು ಹಲವು ಬಾರಿ ನಡೆದು ಕೊನೆಗೆ ಅದು ಇಸ್ರೇಲು ಅಮೇರಿಕದ ಬೆಂಬಲ ಮತ್ತು ಸೈನಿಕ ಬೆಂಬಲ. ಇಸ್ರೇಲ್ ಅನ್ನುವಂಥ ಒಂದು ದೇಶ ಅಮೇರಿಕ ಇಲ್ಲದೆ ಇದ್ದರೆ ಅಸ್ತಿತ್ವದಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಈಗ ಒಂದು ಕ್ಷಣ ಅದು ಅಸ್ತಿತ್ವದಲ್ಲಿರಲ್ಲ, ಅದು ಅಲ್ಲಿ ನಾಮಾವಶೇಷ ಆಗಿಬಿಡ್ತದೆ. ಎಲ್ಲ ಅಮೇರಿಕದ ಬೆಂಬಲ, ಸೈನ್ಯ, ಶಸ್ತ್ರಾಸ್ತ್ರಗಳು, ಹಣ ಮತ್ತೊಂದು ಎಲ್ಲವೂ ಅದರ ಇದೇನೇನೆ ಅಲ್ಲಿ ನಡೆಯುವಂಥದ್ದು. ಈ ರೀತಿ ನಡೀತಾ ಬಂದಂಥ ಹಿನ್ನೆಲೆ ಒಳಗಡೆಯಲ್ಲಿ ಹಲವು ಪ್ರಮುಖವಾದಂಥ ಯುದ್ಧಗಳಾದವು ಅಲ್ಲಿ. ಪ್ಯಾಲೆಸ್ಟೈನ್ ಪರವಾಗಿದ್ದಂಥ ಕೆಲವು ದೇಶಗಳ ಮೇಲೂ ಕೂಡ ಇಸ್ರೇಲು ಅಮೇರಿಕದ ಜೊತೆ ಸೇರಿಕೊಂಡು ದಾಳಿಗಳು ಮಾಡೋಕ್ಕೆ ಶುರು ಮಾಡಿತು. ಉದಾಹರಣೆಗೆ ಲೆಬನಾನ್, ದಕ್ಷಿಣ ಲೆಬನಾನ್ ಮೇಲೆ ನಿರಂತರವಾಗಿ ದಾಳಿಗಳನ್ನು ಮಾಡಿದೆ, ಈಗಲೂ ಮಾಡ್ತದೆ. ಹೀಗಾಗಿ ಯಾವೆಲ್ಲ ಪ್ಯಾಲೆಸ್ಟೈನ್ ಸುತ್ತಮುತ್ತ ಇರತಕ್ಕಂಥ ಎಲ್ಲ ದೇಶಗಳಿದಾವಲ್ಲ, ಎಲ್ಲ ದೇಶಗಳನ್ನು ಬೆದರಿಸಿ ದಾಳಿಗಳನ್ನು ಮಾಡಿ ಅದು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಅಥವಾ ಕೈಗೊಂಬೆ ಸರ್ಕಾರಗಳನ್ನ ಸ್ಥಾಪನೆ ಮಾಡಿಕೊಂಡಿದೆ. ಆಗಿದ್ದಾಗಲೂ ಕೂಡ ಒಂದೊಂದು ದೇಶದಲ್ಲೂ ಕೂಡ ಪ್ರತಿರೋಧಗಳು ಇದರ ವಿರುದ್ಧವಾಗಿ ನಿರಂತರವಾಗಿ ಬೆಳೆದಿದ್ದಾವೆ. ಸೊ ಈ ಹಿನ್ನೆಲೆ ಒಳಗಡೆಯಲ್ಲಿ ನಿಮಗೆ 1956ರಲ್ಲಿ 65ರಲ್ಲಿ ಹಿಂಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಾಳ ನಿರ್ಣಾಯಕವಾದಂಥ ಯುದ್ಧಗಳು ನಡೆದಿದ್ದಾವೆ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಜೊತೆಯಲ್ಲಿ ಇವೆರಡರ ನಡುವೆ ಯುದ್ಧಗಳು ಅನ್ನೋ ರೀತಿಯಲ್ಲಿ ನಡೆದುಬಿಟ್ಟಿದ್ದಾವೆ. ಯುದ್ಧಗಳು ಅನ್ನೋದಕ್ಕಿಂತ ತಮ್ಮ ನೆಲೆಯನ್ನು ಕಳ್ಕೊಂಡಂಥ ಜನ ತಮ್ಮ ನೆಲೆಯನ್ನು ಪಡ್ಕೊಳ್ಳೋದಕ್ಕಾಗಿ ವಾಪಸ್ ನಡೆದಂಥ ಸಂಘರ್ಷಗಳವು. ಆ ಸಂಘರ್ಷಗಳನ್ನ ನಾವು ಯುದ್ಧ ಅಂತ ಕರಿಬೇಕಾ ಅನ್ನೋದೇನು ಪ್ರಶ್ನೆ ಇದೆ. ಈಗ ಯುದ್ಧ ಮಾಡ್ತಿದ್ದವ್ರು ಇವರು, ಎಲ್ಲ ಅಧಿಕಾರ, ಅಸ್ತ್ರಗಳು, ಶಸ್ತ್ರಾಸ್ತ್ರಗಳೆಲ್ಲ ಇದ್ದಂಥದ್ದು ಇವ್ರ ಕೈಯಲ್ಲಿ, ಇಸ್ರೇಲ್ನ ಅಮೇರಿಕದ ಕೈಯಲ್ಲಿ. ಹೀಗಾಗಿ ಇಂಥ ಎಲ್ಲ ಸಂದರ್ಭಗಳಲ್ಲಿ ಉದಾಹರಣೆಗೆ ಈ ಸೂಯೆಜ್ ಕೆನಲ್ನ ವಿವಾದ ಬಂತು, ಭಾಳ ದೊಡ್ಡ ವಿವಾದ ಅದು. ಈಜಿಪ್ಟು ನಾಸರ್ ಈ ಸೂಯೆಜ್ ಕ್ಯಾನಲನ್ನು ರಾಷ್ಟ್ರೀಕರಣ ಮಾಡಿದಾಗ ಅದರ ವಿರುದ್ಧ ಅದರ ಮೇಲೆ ದಾಳಿ ಮಾಡಿ ಯುದ್ಧಗಳನ್ನು ಮಾಡಿದ್ರು ಇಸ್ರೇಲ್ ಮತ್ತು ಅಮೇರಿಕ ಸೇರಿಕೊಂಡು. ಈ ಥರದ್ದೆಲ್ಲ ಘಟನೆಗಳು ಇದರ ಸುತ್ತಮುತ್ತ ಸಾಕಷ್ಟು ನಡೀತು. ನಡೆದ ಮೇಲೆ ಒಂದು ಭಾಳ ಮುಖ್ಯವಾಗಿ ಫೈನಲ್ಲಾಗಿ ಇದರ ಸುತ್ತ ಸಾಕಷ್ಟು ಬೆಳವಣಿಗೆಗಳಿದ್ದಾವೆ. ಆದರೆ ಇದನ್ನು ನಾವು ಸಂಕುಚಿತಗೊಳಿಸೋದಕ್ಕೆ ಸಮಯ ಇದು ನೋಡ್ಕೊಂಡು ಮಾತಾಡೋದಕ್ಕೆ ದೃಷ್ಟಿಯಿಂದ ಭಾಳ ಒಂದು ನಿರ್ಣಾಯಕವಾದಂಥ ಒಂದು ಯುದ್ಧ ನಡೀತು. ಅದು ವಿಶ್ವಸಂಸ್ಥೆಯ ಮತ್ತೊಂದು ನಿರ್ಣಯಕ್ಕೆ ದಾರಿಯನ್ನು ಮಾಡಿಕೊಡ್ತು. ಅದೇ ಭಾಳ ಪ್ರಮುಖವಾದ ಇವತ್ತಿನ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕಿರ್ತಕ್ಕಂಥ ಒಂದು ಪ್ರಮುಖ ನಿರ್ಣಯ ಅದೇನೇ ಇವತ್ತು ಜಗತ್ತಲ್ಲಿರ್ತಕ್ಕಂಥದ್ದು. ಆ ನಿರ್ಣಯ ಏನು ಅನ್ನೋದನ್ನು ನಾವು ಸ್ವಲ್ಪ ವಿಶೇಷವಾಗಿ ಗಮನಿಸಬೇಕು.